ಕಚೇರಿಯಲ್ಲಿ ಮತ್ತೆ ನಮ್ಮ ಅಧೀನ್ ಕಚೇರಿ, ತಾಲೂಕಾ ಪಂಚಾಯತಿ, ಗ್ರಾಮ ಪಂಚಾಯತಿ, ನಮ್ಮ ಲೈನ್ ಡಿಪಾರ್ಟ್ಮೆಂಟ್ಸ್, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ರೆಗ್ಯುಲರ್ ಆಗಿ ನಮಗೆ ಕಂಪ್ಲೇಂಟ್ ಸಿಗ್ತಾ ಇರ್ತದೆ. ವ್ಯಕ್ತಿಗಳು, ಸಂಘಟನೆಗಳು ಯಾರಾದರೂ ಕಂಪ್ಲೇಂಟ್ ಕೊಟ್ರೆ ನಮ್ಮ ಆಫೀಸಲ್ಲಿ ಯಾವಾಗಲೂ ವಿ ರಿಸೀವ್ ಆಲ್ ದಿ ಕಂಪ್ಲೇಂಟ್, ಮತ್ತೆ ಎಲ್ಲ ಕಂಪ್ಲೇಂಟ್ಸ್ಗೆ ಎನ್ಕ್ವೈರಿ ಮಾಡ್ತೀವಿ. ಪ್ರಿಲಿಮಿನರಿ ಆದಮೇಲೆ ಇಫ್ ವಿ ಫೈಂಡ್ ಎನಿ ಪ್ರೈಮಾ ಫೆಸಿ ಎರರ್, ನಾವು ಆಕ್ಷನ್ ಕೂಡ ತಗೊಳ್ತಾ ಇದ್ದೀವಿ. ಅದರಲ್ಲಿ ಲಾಸ್ಟ್ 1 year ಇಂದ ಐ ನೋಟಿಸ್ ಒನ್ ಪ್ಯಾಟರ್ನ್. ಕೆಲವೊಂದು ವ್ಯಕ್ತಿಗಳು ಅಥವಾ ಸಂಘಟನೆಗಳು ಕಂಪ್ಲೇಂಟ್ ಕೊಟ್ಟು ಆದಮೇಲೆ ನಮ್ಮ ಎನ್ಕ್ವೈರಿ ಸ್ಟೇಜಲ್ಲಿ ನಾವು ನಮ್ಮ ಸಿಬ್ಬಂದಿಗೆ ಸಸ್ಪೆಂಡ್ ಮಾಡ್ತೀವಿ ಅಥವಾ ಅವರಿಗೆ ಶೋ ಕಾಸ್ ನೋಟಿಸಸ್ ಕೊಡ್ತೀವಿ, ಸ್ಪಾಟ್ಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತೀವಿ, ಎಲ್ಲ ದಾಖಲಾತಿಗಳು ಇಲ್ಲಿ ಆಫೀಸ್ಗೆ ತರ್ತೀವಿ. ಆದಮೇಲೆ ಏಕಾಏಕಿ ಅವರು ಕಂಪ್ಲೇಂಟ್ ವಿತ್ಡ್ರಾ ಮಾಡ್ತಾರೆ. ಕೆಲವೊಂದು ಕೇಸಸಲ್ಲಿ ಧರಣೆ ಕೂಡ ಆಗಿತ್ತು, ನ್ಯೂಸಲ್ಲಿ ದೊಡ್ಡ ಸ್ಟೇಟ್ಮೆಂಟ್ ಆಗುತ್ತೆ, ನಮ್ಮ ಆಫೀಸ್ಗೆ ಬಂದ ಕಿರಿಕಿರಿ ಕೂಡ ಮಾಡ್ತಾರೆ, ದಬಾಯಿಸಿ ಮಾಡ್ತಾರೆ. ಆದಮೇಲೆ ಏಕಾಏಕಿ ವಿಡ್ರಾ ಮಾಡಿಬಿಡ್ತಾರೆ. ಉದಾಹರಣೆಗೆ ಒಂದು ಕಂಪ್ಲೇಂಟ್ ನಮ್ಮ ಮಾಜಿ RDPR ಸಚಿವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಬೈ ಹ್ಯಾಂಡ್ ಕೊಟ್ಟಿದ್ದಾರೆ. ಅಲ್ಲಿಂದ ಬ್ಯಾಂಗ್ಳೂರ್ ಇಲಾಖೆಯಿಂದ ನಮಗೆ ಎನ್ಕ್ವೈರಿಗೆ ಕೂಡ ಲೆಟರ್ ಬಂತು, ಮತ್ತೆ ನಮಗೆ ಒಂದು ವಿಡ್ರಾವಲ್ ಲೆಟರ್ ಕೊಟ್ಟಿದ್ದಾರೆ. ಸಿಮಿಲರ್ಲಿ ಒಂದು ಕಂಪ್ಲೇನೆಂಟ್ ಟೋಟಲ್ 61 ಕಂಪ್ಲೇಂಟ್ಸ್ ಇನ್ ಅ ಸಿಂಗಲ್ ಲೆಟರ್ ವಿಡ್ರಾ ಮಾಡಿದ್ದಾರೆ. ಇನಿಷಿಯಲಿ ನಾವು ಕೂಡ ಅದು ಇಗ್ನೋರ್ ಮಾಡಿದ್ದೀವಿ, ಯಾಕೆ ಆಯಿತು, ಇಟ್ ಕ್ಯಾನ್ ಬಿ ಡ್ಯೂ ಟು ಸಮ್ ಕನ್ಫ್ಯೂಷನ್. ಅದಾದಮೇಲೆ ನಮಗೆ ಒಂದು ಪ್ಯಾಟರ್ನ್ ನೋಟಿಸ್ ಆಗಿದೆ. ಸೊ ಆದಮೇಲೆ ವಿ ಮೇಡ್ ಅ ಲಿಸ್ಟ್ ಆಫ್ ಸಚ್ ವಿಡ್ರಾವಲ್ಸ್ ಇನ್ ದಿ ಲಾಸ್ಟ್ ಆಲ್ಮೋಸ್ಟ್ 6 months to 8 months. ಅದರಲ್ಲಿ ನಮಗೆ ಸುಮಾರು 24 ಸಚ್ ಕಂಪ್ಲೇನೆಂಟ್ಸ್ ಸಿಕ್ಕಿದೆ. ಯಾರು ಕಂಪ್ಲೇಂಟ್ ಕೊಟ್ಟು ಎನ್ಕ್ವೈರಿ ಸ್ಟೇಜಲ್ಲಿ ವಿಡ್ರಾ ಮಾಡಿದ್ದಾರೆ. ಸೊ ನಾವು ಅವರಿಗೆ ಒಂದು ಅವಕಾಶ ಕೊಡಲಿಕ್ಕೆ ನೋಟಿಸಸ್ ಇಶ್ಯೂ ಮಾಡಿದ್ದೀವಿ, ರಿಕವರಿ ನೋಟಿಸಸ್. ಬರೀ ಒಂದು ಟೋಕನ್ ಅಮೌಂಟ್ ಅಷ್ಟೇ, ಯಾಕೆ ಎನ್ಕ್ವೈರಿಯಲ್ಲಿ ಸರ್ಕಾರ ಸಿಬ್ಬಂದಿದು ಸಮಯ ವೇಸ್ಟ್ ಆಗುತ್ತೆ, ಅವರದ್ದು ಸ್ಯಾಲರಿ ವೇಸ್ಟ್ ಆಗುತ್ತೆ. ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗ್ಲಿಕ್ಕೆ ವೆಹಿಕಲ್ ಎಕ್ಸ್ಪೆನ್ಸಸ್, ಫ್ಯೂಲ್ ಎಕ್ಸ್ಪೆನ್ಸಸ್, ಡ್ರೈವರ್ ಸ್ಯಾಲರಿ ಹೋಗುತ್ತೆ. ನಮ್ಮ ಆಫೀಸಲ್ಲಿ ಸ್ಟೇಷನರಿ, ಪ್ರಿಂಟಿಂಗ್ ಚಾರ್ಜಸ್ ಎಲ್ಲ ವೇಸ್ಟ್ ಆಗುತ್ತೆ. ಅದು ಎಲ್ಲ ಸೇರಿ ನಾವು ಬರೀ ಒಂದು ಟೋಕನ್ ಅಮೌಂಟ್ದು ರಿಕವರಿ ನೋಟಿಸ್ ಮತ್ತೆ ಏನಾದರೂ ಸಮಜಾಯಿಸಿ ಉತ್ತರ ಕೊಡಲಿಕ್ಕೆ ಅವಕಾಶ ಎಲ್ಲರಿಗೆ ಕೊಟ್ಟಿದ್ದೀವಿ ಏಪ್ರಿಲ್ ತಿಂಗಳಲ್ಲಿ. ಆದಮೇಲೆ ಸುಮಾರು ಒಂದೂವರೆ ತಿಂಗಳು ನಾವು ಒಬ್ಸರ್ವ್ ಮಾಡಿದ್ದೀವಿ, ಏನಾದರೂ ರಿಪ್ಲೈ ಕೊಟ್ಟರೆ. ನಮಗೆ 4 ಕಂಪ್ಲೇನೆಂಟ್ಸ್ ಅವರು ಅಮೌಂಟ್ ಜಮೆ ಮಾಡಿ ಸಮಜಾಯಿಸಿ ಕೊಟ್ಟಿದ್ದಾರೆ. ಅವರಿಗೆ ನಾವು ಎಚ್ಚರಿಕೆ ನೋಟಿಸ್ ಕೊಟ್ಟು ಕ್ಲೋಸ್ ಮಾಡಿದ್ದೀವಿ. ರಿಮೈನಿಂಗ್ 20 ಕಂಪ್ಲೇನೆಂಟ್ಸ್ ಅವರು ನಮಗೆ ಐದರ್ ಉತ್ತರ ಕೊಟ್ಟಿಲ್ಲ, ಅದರ್ವೈಸ್ ಕೆಲವೊಂದು ಉತ್ತರ ಕೊಟ್ಟಿದ್ದಾರೆ ವಿಚ್ ಇಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. ಫಾರ್ ಎಕ್ಸಾಂಪಲ್, ಒಂದು ಕಂಪ್ಲೇನೆಂಟ್ ಕೊಟ್ಟಿದ್ದಾರೆ, ನಾನು ಸ್ವಲ್ಪ ಇಮೋಷ್ನಲ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದೆ, ಆದಮೇಲೆ ವಿಡ್ರಾ ಮಾಡಿದ್ದೆ. ಇನ್ನೊಂದು ಕೊಟ್ಟಿದ್ದಾರೆ, ಕಾಂಟ್ರಾಕ್ಟರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದೆ, ಇವಾಗ ಕಾಂಟ್ರಾಕ್ಟರ್ ನನಗೆ ಬಂದು ಭೇಟಿ ಮಾಡಿ ಆಶ್ವಾಸನ ಕೊಟ್ಟಿದ್ದಾರೆ, ಅದಕ್ಕೆ ನಾನು ವಿಡ್ರಾ ಮಾಡಿದ್ದೀನಿ. ಸೊ ನಮಗೆ ಆನ್ಸರ್ಸ್ ಸ್ಯಾಟಿಸ್ಫ್ಯಾಕ್ಟರಿ ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ಅವರಿಗೆ 1 ವರ್ಷಕ್ಕೆ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀವಿ. ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತಿ, ಗ್ರಾಮ ಪಂಚಾಯತಿ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮತ್ತು ಲೈನ್ ಡಿಪಾರ್ಟ್ಮೆಂಟ್ಸಲ್ಲಿ ಏನಾದರೂ ಕಂಪ್ಲೇಂಟ್ ಅವರು ಕೊಟ್ಟರೆ ನಾವು ಅದು ಎಂಟರ್ಟೈನ್ ಮಾಡುವುದಿಲ್ಲ. ಆ್ಯಂಡ್ ಇಟ್ ಈಸ್ ಡನ್ ನಾಟ್ ವಿತ್ ಎನಿ ಪರ್ಸ್ನಲ್ ಗ್ರಜ್, ಯಾರಿಗೆ ಟಾರ್ಗೆಟ್ ಮಾಡೋಕ್ಕೆ ಇಲ್ಲ. ಇಟ್ ಈಸ್ ಡನ್ ಇನ್ ದಿ ಪಬ್ಲಿಕ್ ಇಂಟ್ರೆಸ್ಟ್. ಯಾಕೆ ನಮ್ಮ ಜಿಲ್ಲಾ ಪಂಚಾಯತಲ್ಲಿ ಸುಮಾರು ವಾರ್ಷಿಕ 3000 to 5000 ಕಂಪ್ಲೇಂಟ್ಸ್ ನಮಗೆ ಬರೀ ಜಿಲ್ಲಾ ಪಂಚಾಯತಲ್ಲಿ ಸಿಗುತ್ತೆ. ನಮ್ಮ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್, ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಲ್ಲಿ ಸರಿ ನೋಡಿದರೆ ಮೋರ್ ದೆನ್ 10,000, 20,000 ಆ ಥರ ಕಂಪ್ಲೇಂಟ್ಸ್ ಬರ್ತದೆ. ಆ ಕಂಪ್ಲೇಂಟ್ ಎನ್ಕ್ವೈರಿ ಮಾಡಲಿಕ್ಕೆ ನಾವು ಸಫಿಷಿಯೆಂಟ್ ಟೈಮ್ ಮತ್ತು ರಿಸೋರ್ಸಸ್ ಡೈವರ್ಟ್ ಮಾಡ್ತೀವಿ. ಇಟ್ ಈಸ್ ಅಟ್ ದಿ ಕಾಸ್ಟ್ ಆಫ್ ಡೆವಲಪ್ಮೆಂಟ್ ವರ್ಕ್. ಮತ್ತು ಯಾರ್ದು ಜೆನ್ಯೂನ್ ಕಂಪ್ಲೇಂಟ್ಸ್ ಇವೆ, ಯಾರ್ದು ಜೆನ್ಯೂನ್ ಗ್ರೀವಾನ್ಸಸ್ ಇವೆ, such complaints are done at the cost of genuine work. So genuine ಪಬ್ಲಿಕ್ಗೆ ಡಿಫಿಕಲ್ಟೀಸ್ ಅಥವಾ ಪ್ರಾಬ್ಲಮ್ ಆಗಬಾರ್ದು, ಮತ್ತು ಅಡ್ಮಿನಿಸ್ಟ್ರೇಷನ್ ಸ್ಮೂತ್ಲಿ ರನ್ ಆಗಬೇಕು. ಆ ಆಡಳಿತ ಹಿತದೃಷ್ಟಿಯಿಂದ ಮತ್ತು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ನಾವು ಈ ಡಿಸಿಷನ್ ತಗೊಂಡಿದ್ದೀವಿ.